ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ನಾಗಮಂಗಲ ತಾಲೂಕಿನ ಕಾರ್ಯನಿರತರ ಪತ್ರಕರ್ತರ ಸಂಘದಲ್ಲಿ ಇಂದು ದಿವಸ ದಿನಾಂಕ 15/9/2025 ಇಂದು ನಡೆದ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ದಿನಾಂಕ 19/9/2025 ತೆರೆಗೆ ಬರಲಿರುವ ಕಮಲ್ ಶ್ರೀದೇವಿ ಎಂಬ ಚಿತ್ರವು ಚಲನಚಿತ್ರ ನಟರಾದ ಸಚಿನ್ ಚಲುವರಾಯಸ್ವಾಮಿರವರು ನಾಗಮಂಗಲ ತಾಲೂಕಿನ ಕಾರ್ಯನಿರತರ ಪತ್ರಕರ್ತರ ಸಂಘದ ಸುದ್ದಿಗೋಷ್ಠಿಯಲ್ಲಿ ಚಲನಚಿತ್ರ ನಟರಾದ ಸಚಿನ್ ಚಲುವರಾಯಸ್ವಾಮಿರವರು ದಿನಾಂಕ 19/9/2025 ತೆರೆಗೆ ಬರಲಿರುವ ಕಮಲ್ ಶ್ರೀದೇವಿ ಎಂಬುವ ಚಿತ್ರವು ನಮ್ಮ ಕನ್ನಡ ನಾಡಿನ ಜನತೆಯ ಮನಸ್ಸುಗಳನ್ನು ಗೆಲ್ಲುವ ಚಿತ್ರವು ಇದಾಗಿದ್ದು, ಕನ್ನಡ ಚಿತ್ರವನ್ನು ಕನ್ನಡಿಗರು ದಯವಿಟ್ಟು ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ. ಪ್ರೇಕ್ಷಕರು ಚಿತ್ರಮಂದಿರಗಳಲ್ಲಿ ವೀಕ್ಷಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಪ್ರೇಕ್ಷಕರಲ್ಲಿ ನಟ ಸಚಿನ್ ರವರು ಮನವಿ ಮಾಡಿದ್ರು. ಕಮಲ್ ಶ್ರೀದೇವಿ ಚಿತ್ರವು ಸದ್ಯದ ಮಟ್ಟಿಗೆ ಸುಮಾರು 150 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿರುವ ಕಮಲ್ ಶ್ರೀದೇವಿ ಚಿತ್ರವು ಇದಾಗಿದ್ದು, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರಗಳೊಂದಿಗೆ 200ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಪ್ರದರ್ಶನದೊಂದಿಗೆ ಮುನ್ನುಗ್ಗುವಂತೆ ತಾವೆಲ್ಲರೂ ಸೇರಿ ಸಹಕರಿಸಿ ಎಂದರು. ಈ ಚಿತ್ರವೂ ಸೇರಿ ಈಗಾಗಲೇ 3 ಚಿತ್ರಗಳನ್ನು ನಟನೆ ಮಾಡಿರುತ್ತೇನೆ. ಹ್ಯಾಪಿ ಬರ್ತ್ಡೇ ಚಿತ್ರದ ಹೋಗುಮೆ ಹೋಗುಮೆ ಎಂಬುವ ಗೀತೆಯಂತೆ ಈ ಚಿತ್ರದ 2 ಚಿತ್ರಗೀತೆಗಳು ಸಹ ನಮ್ಮ ಹೆಮ್ಮೆಯ ಕನ್ನಡಿಗರಾದ ನಿಮ್ಮ ಮನಸ್ಸಿನಲ್ಲಿ ಹಲವು ಕಾಲ ಉಳಿಯುವಂತಹ ಚಿತ್ರವೂ ಇದಾಗಿದ್ದು, ಹಾಗೂ ಕನ್ನಡಿಗರ ಮನಸ್ಸಿನಲ್ಲಿ ಉಳಿಯಬೇಕು ಎಂಬುದು ನನ್ನ ಆಸೆ ಆಗಿರುತ್ತದೆ. ಇದು ನನಗೆ ನಂಬಿಕೆ ಇದೆ ಎಂದರು. ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಸಂತಸದ ಉತ್ಸವ ಆಗುವ ಮನೋರಂಜನೆ ತರುವುದು, ಸಂತೃಪ್ತ ಮನೋಭಾವ ಸಹ ದೊರಕುವುದು ಎಂಬುದು ನನಗೆ ನಿಶ್ಚಿತ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಚಿನ್ ಚಲುವರಾಯಸ್ವಾಮಿರವರು ಹಾಗೂ ಹರೀಶ್ ಶೆಟ್ಟಿ ನಿರ್ಮಾಪಕರು ಮತ್ತು ಟಿಎಂಪಿಸಿಎಂಎಸ್ ಮಾಜಿ ಸದಸ್ಯರಾದ ಸಮರ್ಥ್ ಹಾಗೂ ನರೇಶ್ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹಾಗೆ ನಮ್ಮ ಕಿಶೋರ್ ಸರ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ರಮೇಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಮಿತ್ರ ಅವರು ಆ್ಯಕ್ಟ್ ಮಾಡಿದ್ದಾರೆ, ಸಂಗೀತ ಭಟ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಅಕ್ಷಿತಾ ಬೋಪಯ್ಯ ಅಂತ ಆ್ಯಕ್ಟ್ ಮಾಡಿದ್ದಾರೆ, ಉಮೇಶ್ ಅಣ್ಣ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ದೊಡ್ಡ ತಾರಾಗಳಿದೆ. ಆಮೇಲೆ ಯಾರ ಪಾತ್ರನೂ ಸುಮ್ಮನೆ ಬಂದು ಹೋಗೋ ರೀತಿ ಇಲ್ಲ. ಪ್ರತಿಯೊಂದು ಪಾತ್ರಕ್ಕೂ ಒಂದು ಅರ್ಥ ಇದೆ. ಅದನ್ನ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಸಹಜವಾದ ಹೇಳಿದ್ರೆ ಬೆಂಗಳೂರು ಸಿಟಿ ಒಂದು ಮಾರ್ಕೆಟ್ ಪ್ಲೇಸಲ್ಲಿ ಇಲ್ಲ ನಡೆಯುವಂಥ ಕತೆ. ಬಟ್ ಆ ಕತೆ ತಿರುಗಳು ತಗೊಳ್ಳೋದ್ರಿಂದ ನಿಮ್ಗೆ ಅದನ್ನ ಇಂಟ್ರೆಸ್ಟಿಂಗ್ ಪ್ಲಾಟ್ ಆಗಿ ಹೋಗುತ್ತೆ. 2 ಗಂಟೆ ಸಿನಿಮಾ ಇದೆ, 2 ಗಂಟೆ ತುಂಬ ಎಂಟರ್ಟೈನಿಂಗ್ ಆಗುತ್ತೆ. ಸೊ ಬಟ್ ಯಾರಿಗೂ ಏನು ಸಿನಿಮಾ ಸ್ಟಾರ್ಟ್ ಆಗೋದ್ರಿಂದ ಎಂಟಾಗೋದು ಗೊತ್ತಾಗಲ್ಲ, ಟೈಮ್ ಫಾಸ್ಟ್ ಆಗೋದು. ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು, ಮಂಡ್ಯ ಜಿಲ್ಲೆ. ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.